ಇವತ್ತು ಹಿಂದೆ ಒಂದು ಸಾರಿ ಇಪ್ಪತ್ತು 2025ರಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಪಟ್ಟಂತೆ 2,000 ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ. ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ತಡೆಗಟ್ಟಬೇಕು ಅಂತೇಳಿ ಇಡಿ, ಲೋಕಾಯುಕ್ತ ಮತ್ತು CBIಗೆ ನಾನು ದೂರು ಕೊಟ್ಟಿದ್ದೆ. ಅದಾದ ಮೇಲೆ ಒಂದು ಟೆಂಡರ್ ನೋಟಿಫಿಕೇಷನ್ ಬರುತ್ತೆ. ಟೆಂಡರ್ ನೋಟಿಫಿಕೇಷನ್ ಏನಿರುತ್ತೆ, 2,000 ಕೋಟಿಗೆ ಟೆಂಡರ್ ಕರೀತಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂಥ ವ್ಯಕ್ತಿ ಸ್ಟಾರ್ ಚಂದ್ರು, ಅವರಿಗೆ ಮಹದೇವಪುರ ಟೆಂಡರು. ಅದೇ ರೀತಿ ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಅದೇ ರೀತಿ ಯಲಂಕ, ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಸ್ಟಾರ್ ಚಂದ್ರಿಗೆ ಮಹದೇವಪುರ. ಅದಾದಮೇಲೆ ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಯಲಂಕಾಗೆ LIA ಕನ್ಸ್ಟ್ರಕ್ಷನ್ ಕಂಪನಿ, ತಿರುಮಲಗಿರಿ ಕನ್ಸ್ಟ್ರಕ್ಷನ್ ಕಂಪನಿ. ಅದೇ ರೀತಿ ಎಲ್ಲ ಕಡೆನೂ ಇವರು ಹೇಳ್ತಾರೆ, ನೀನು ಇವನಿಗೆ ಸೆಕೆಂಡ್ ಲೋಯೆಸ್ಟ್ ಹಾಕು, ನೀನು ನೆಂಡ್ರಿ ಇವನಿಗೆ ಕೊಡು, ಅಲ್ಲಲ್ಲೇ ಮ್ಯೂಚಲ್. ಇದು ಮಾಡಿದಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇದಕ್ಕೆ ಒಂದು ಗುತ್ತಿಗೆದಾರರನ್ನ ಟೆಂಡರ್ ಕರಿಬೇಕು ಅಂದರೆ ಅವನಿಗೆ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಇವನು ಯಾವ ಕಾಮಗಾರಿಗಳು ನಿರ್ವಹಿಸಿರಬೇಕು, ಇವನು ಯಾವ ಕಾಮಗಾರಿಗಳು ಮಾಡೋದಕ್ಕೆ ಅವನಿಗೆ ಅರ್ಹತೆ ಇದೆ ಅನ್ನೋದು ಟೆಂಡರ್ ಕಂಡೀಷನಲ್ಲಿ ಇರಬೇಕು. TK ಸುರೇಶ್ ಅವರು ಹಾಸನ ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರೋಂಥ ಸಂದರ್ಭದಲ್ಲಿ BSR ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದು ಇರುತ್ತೆ. ಅವರು ಮಾಡೋಂಥ ವರ್ಕು ಕೆನಾಲ್ ವರ್ಕ್ಸು. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ BSR ಕಂಪನಿ ಆಂಧ್ರ, ಅವ್ರನ್ನ DK ಸುರೇಶ್ ಕರ್ಕೊಂಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರಿಗೆ ವಹಿಸ್ತಾರೆ. ಎಲ್ಲ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗೆ ಮಾಡಲಿ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದುಬಿಟ್ಟು ಈ ಟೆಂಡ್ರ್ ಇವ್ನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತೊಗೊಂಡು ಇವನಿಗೆ ತಕ್ಕಂತೆ ಟೆಂಡ್ರ್ ಕರೀರಿ, BSR ಕನ್ಸ್ಟ್ರಕ್ಷನಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡ್ರು. BSRಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು, ರಾಮಲಿಂಗಂ, ಈ ಥರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದರೆ ಇವನಿಗೆ ಡೆಮ್ಮಿ. ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಇದು 10% ಬಿಲೋ ಹೋಗುತ್ತೆ. 10% ಬಿಲೋ ಅಂದರೆ 2,000 ಕೋಟಿಗೆ 200 ಕೋಟಿ ಉಳಿತಾಯ ಆಗುತ್ತೆ. ಆದರೆ ಇವರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿರೋದು 5ರಿಂದ 10% ಎಬೋ ಕೊಡ್ತೀವಿ ಅಂತ. ಎಬೋ ಅಂದರೆ ಎಷ್ಟು? 2,000 ಕೋಟಿಗೆ 5ರಿಂದ 10% ಅಂದರೆ 200 ಕೋಟಿ. ಪಾಲಿಕೆಗೆ ನಷ್ಟ ಉಂಟು ಮಾಡ್ತಾ ಇರೋದು 200 ಕೋಟಿ, ಬಿಲೋ ಬೇಕಾರೋದು ಎಬೋ ಕೊಡೋದು ಒಂದು 200 ಕೋಟಿ. ಈ ಒಂದೇ ಒಂದು 2,000 ಕೋಟಿನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನಲ್ಲಿ 400 ಕೋಟಿ. ನಾನಿವತ್ತು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಟೆಂಡರ್ನ ಕೋಟ್ ಮಾಡಿದ್ರೆ ಇದೇ ಕಾಂಟ್ರಾಕ್ಟರ್ಗಳು ಟೆಂಡರ್ ಕೋಟ್ ಮಾಡೋದು, ಬೇರೆ ಯಾರೂ ಇಲ್ಲ ಇದರಲ್ಲಿ, ಬೇರೆ ಯಾರೂ ಭಾಗವಹಿಸಂಗಿಲ್ಲ.
ಮೊದಲೇ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ನು, ನೀನು ಬರಬಾರ್ದು, ನೀನು ಹಾಕ್ಬಾರ್ದು, ಇವರೇ ಹಾಕಬೇಕು, ಇವ್ರಿಗೆ ಇದೇ ವರ್ಕ್ ಆಗಬೇಕು. ಕಮಿಷನ್ ಇನ್ನೇನು ಉಳಿತಾಯ ಆಗಬೇಕಾಯ್ತು 200 ಹಾಳು ಮಾಡಿ ಇವ್ರು ಹೆಚ್ಚುವರಿ ಯಾಕೆ ಕೊಡ್ತೀವಂತ ಅವ್ರ ಹತ್ರ ಕಮಿಟ್ಮೆಂಟ್. ಈಗ ಎಬೋ ಕೊಡ್ತೀನಿ ಅಂದರೆ ಅದನ್ನು ಸೇರಿಸಿ ಕಾಂಟ್ರಾಕ್ಟ್ರ್ ಎಬೋ ಪಿಲೋ ಹೋಗೋ ವರ್ಕ್ನ KTT ಪ್ಯಾಕ್ ಬರೀ ರಾಜಕಾಲುವೆ ಇದು, ಇನ್ನು ಮುಂದಕ್ಕೆ ತುಂಬ ಇದೆ. ಇದು KTTP ಆ್ಯಕ್ಟ್ ಇದು ಯಾರೇ ಟೆಂಡರ್ ಕರೆದ್ರು ನಮ್ಮ ರಾಜ್ಯದ ಟೆಂಡ್ರು ಇದನ್ನೇ ಫಾಲೋ ಮಾಡಬೇಕು. ಇದೇ ನಮಗೆ ಟೆಂಡರ್ ಕರೆಯೋದಕ್ಕೆ ಆಧಾರ, ಇದ್ರ ಮೇಲೆ ಹೋಗ್ಬೇಕು. KTTP ಆ್ಯಕ್ಟ್ ಅನ್ನೋದೇನಕ್ಕೆ ಇದನ್ನು ಫಾಲೋ ಮಾಡ್ರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಫಾರ್ ಗ್ಲೋಬಲ್ ಟೆಂಡರ್ ಆಫ್ 25 crores ಆ್ಯಂಡ್ ಅಬೋ ಅಂಡರ್ ದಿ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್ ಇದು KTTP ಆ್ಯಕ್ಟ್. ಇದರಲ್ಲಿ 25 ಕೋಟಿ ಮೇಲೆ ಹೋದರೆ ಗ್ಲೋಬಲ್ ಟೆಂಡರ್ ಕರಿಬೇಕು. ಒಂದೊಂದು ವರ್ಕ್ ಎಷ್ಟು ಗೊತ್ತಾ, 458 ಕೋಟಿ, 629 ಕೋಟಿ, 283 ಕೋಟಿ, 45 ಕೋಟಿ, 85 ಕೋಟಿ, 208 ಕೋಟಿ, 85 ಕೋಟಿ, 205 ಕೋಟಿ. ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡ್ರು? KTTP ಆ್ಯಕ್ಟ್ ಉಲ್ಲಂಘನೆ ಆಗಿಲ್ವಾ? KTTP ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ರೂಲ್ಸು 2 ಕೋಟಿ ಮೇಲೆ ಹೋದರೆ 60 ದಿನ ನೋಟಿಫಿಕೇಷನ್ ಟೈಮ್ ಕೊಡಬೇಕು. ಎಷ್ಟು? 2 ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದರೆ 60 ದಿನ ಟೈಮ್ ಕೊಡಬೇಕು. 30 ದಿನ ಕೊಟ್ಬಿಟ್ಟು ಟೆಂಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 30 ದಿನ, 60 ದಿನಾನೂ ಇಲ್ಲ, ಗ್ಲೋಬಲ್ ಟೆಂಡ್ರೂ ಇಲ್ಲ. 2 ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾಯಿದೆ. ಇವತ್ತು ಇದನ್ನು ತಡೆಗಟ್ಟಿದ್ರೆ 400 ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ. 200 ಕೋಟಿ ಎಬೋ 200 ಕೋಟಿ ಬಿಲೋ. ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರ್ಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳಿದಂಥದ್ದು ಯಾರೂ ಇರಲಿಲ್ಲ. ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು 40 ವರ್ಷದಲ್ಲಿದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ. ಕಾಂಟ್ರಾಕ್ಟ್ರನ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಮ್. ಹಾಗಾಗಿ ಇವತ್ತು ನಾನು ಇದನ್ನು ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂದರೆ ಹಿಂದೆ ED, CBI, ಲೋಕಾಯುಕ್ತ ಕೊಟ್ಟಿದೆ. ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ, ಗ್ಲೋಬಲ್ ಟೆಂಡರ್ ಕರೀದೆ, ಇವರು ಲೋಕಲ್ 2 ಪೇಪರಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನು ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ. ಹೈಕೋರ್ಟ್ಗೆ ನಾನು ಮಂಗಳವಾರ ಇದನ್ನು ಒಂದು PAL ಹಾಕ್ತಾಯಿದ್ದೇನೆ. ಹಗರಣದ ಹೊರೆ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ DK ಶಿವಕುಮಾರ್. ಇದರಲ್ಲಿ ಭಾಳ ಪ್ರಮುಖವಾಗಿ ಹಣದ ವಹಿವಾಟು ಮಾಡ್ತಾರಲ್ಲ, ಆ ಗುತ್ತಿಗೆದಾರರಿಂದ ತೊಗೊಂಡು ಒಬ್ಬೊಬ್ರಿಗೆ 15% ಎಲ್ಲ ರೈಟಿಂಗಲ್ಲೇ ಇದೆ. ಗವರ್ನರ್ಗೂ ನಾನು ರೈಟಿಂಗಲ್ಲೇ ಕೊಟ್ಟಿದ್ದೀನಿ, ತಮಗೂ ಕೊಡ್ತೀನಿ. ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ದರು, ಈಗ ಅವ್ರನ್ನ ಬಿಟ್ಟು ಪುಲಿಕೇಶಿ ನಗರದ KG ಹಳ್ಳಿ DG ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋಂಥದ್ದು ಹಣದ ವಹಿವಾಟುಗಳಿಗೆ. ಎಲ್ಲ ಬರವಣಿಗೆಲ್ಲ ಇದೆ. ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತೊಗೊಂಡೋಗಿ ಅಲ್ಲಿ ಕೊಡೋದು, ಇಲ್ಲಿ ಇಸ್ಕೊಳ್ಳೋದು ಮಾಡೋದು ಪುಲಿಕೇಶಿ ನಗರದ ರೂವಾರಿ. ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕ್ಕೆ ದುಡ್ಡಿಲ್ಲ, ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ, ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ, ಪಾರ್ಕ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ, ಏನೂ ಇಲ್ಲದೆ ಇರೋವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡಬೇಕಾ? ವರ್ಲ್ಡ್ ಬ್ಯಾಂಕ್ ಲೋನ್ ಇದು. ಇಷ್ಟೊಂದು ಅನ್ಯಾಯ. ಲೋನ್ ಅಮೌಂಟ್ 2,000 ಕೋಟಿ, ಇದು ಟೆಂಡರ್ ಲೋನ್ ಅಮೌಂಟ್ದು. ಇವತ್ತು ನಿಮ್ಗೆ ಇಷ್ಟ ಬಂದವ್ರಿಗೆ ನೀವು ಹಂಚಿಬಿಟ್ರೆ ಇದು ಎಬೋ 10%, 5 to 10% ಅಬೋ.
ಈಗ ನೋಟಿಫಿಕೇಶನ್ನು 16 ವರ್ಕು ಎಲ್ಲ ಇದೆ. 238 ಕೋಟಿ ರಾಜರಾಜೇಶ್ವರಿ ಲೆಕ್ಕ ಹಾಕ್ಕೊಳ್ಳಿ. ಈಗ ನಾಳೆ ಬೆಳಗ್ಗೆ ಇದನ್ನು ತಡೀಲಿಲ್ಲ ಅಂದರೆ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಬಿಡ್ತಾರೆ, ಲೆಟರ್ ಆಫ್ ಇಂಡೆಂಟ್ ಇಮ್ಮಿಡಿಯೇಟು. ಆಮೇಲೆ ನೀವು ಕೋರ್ಟ್ಗೆ ಹೋದ್ರೂ ಆಗಲ್ಲ. 238 ಒಂದೇ ನೋಟಿಫಿಕೇಶನ್, ಬರೀ ರಾಜಕಾಲುವೆ. ಈಗ ನಮ್ಮ ರಾಜರಾಜೇಶ್ವರಿಗೆ ಕೆನಾಲ್ ವರ್ಕ್ ಮಾಡೋನು, ಅವನಿಗೆ ಅನುಭವ ಇಲ್ಲ, ಡಾಕ್ಯುಮೆಂಟ್ಸ್ ಎಲಿಜಿಬಲ್ ಇಲ್ಲ. ಇವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಮಾಡ್ಕೊತಾರೆ. ಅವನು ಆಂಧ್ರ ಕಾಂಟ್ರಾಕ್ಟ್ರು BSR ಅಂತ, ಅವನಿಗೆ ಈ ಕಾಮಗಾರಿ ಹಿಂಗೆಲ್ಲ ಮಾಡಿದ್ದಾರೆ. ದೂರು ಕೊಟ್ಟಿದ್ದೀನಿ. ಮಂಗಳವಾರ ಬುಧವಾರ ಕೋರ್ಟ್ ಗಮನಕ್ಕೂ ತರ್ತಾ ಇದ್ದೀನಿ. ಇದು KTTP ಆ್ಯಕ್ಟ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದು ಅವ್ಯವಹಾರ. BSR ಕಂಪನಿ ಅವನು ಎಲಿಜಿಬಲೇ ಆಗಲ್ಲ. ಬಿ ಎಲಿಜಿಬಲ್ ಆಗಲ್ಲ. ಅವನಿಗೆ ಎಲಿಜಿಬಲ್ ಮಾಡೋಕ್ಕೆ ಸ್ಪೆಷಲ್ಲಾಗಿ ಅವ್ನು ಕಂಡೀಷನ್ ಹಾಕ್ತಾರೆ ಟೆಂಡರ್ನಲ್ಲಿ. ಇದುವರೆಗೂ ಆ ಥರ ಕಂಡೀಷನ್ ಎಲ್ಲೂ ಇಲ್ಲ. ರಾಜಕಾಲುವೆ ಅಂದರೆ ರಾಜಕಾಲುವೆ ಮಾಡಿರ್ತಕ್ಕಂಥ ಅನುಭವ ಗುತ್ತಿಗೆದಾರರು ಅಂತಲೇ ಮಾತ್ರ ಹಾಕ್ತಾರೆ. ಕೆನಾಲ್ ವರ್ಕ್ ಮಾಡೋರನ್ನ ಕರ್ಕೊಂಬಂದಿದ್ದಾರೆ. ಎಬೋ ಪರ್ಸೆಂಟೇಜ್ ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ -10% ಹೋಗುತ್ತೆ. -10. ಈಗ 10+ ಎಬೋ 10%. ಇಮ್ಮಿಡಿಯೇಟ್ ಪೇಮೆಂಟ್ ಕೊಡೋದಕ್ಕೆ ಕೆಲಸ ಮುಗಿದ ತಕ್ಷಣ 8% ಕಮಿಷನ್. ಅದಕ್ಕೋಸ್ಕರ ನಮ್ಮ ರಾಜ್ಯದ ಮತ್ತು ನಮ್ಮ ಬೆಂಗಳೂರು ನಗರದ ತೆರಿಗೆ ಹಣನ ಮತ್ತು ಸಾಲ ತಂದು ಈ ರೀತಿ ಭ್ರಷ್ಟಾಚಾರ ಮಾಡೋದನ್ನು ತಡೆಗಟ್ಟಬೇಕು ಅಂತ ಇವತ್ತು ನಾನು ರಾಜ್ಯಪಾಲರಿಗೆ ಇರ್ಬೇಕು. ರಾಜ್ಯಪಾಲರಿಗೆ ಇಮ್ಮಿಡಿಯೇಟು ಗ್ಲೋಬಲ್ ಟೆಂಡ್ರು ಕರಿಬೇಕು, 60 ಡೇಸ್ ಟೈಮ್ ಕೊಡಬೇಕು. ಟೆಂಡರ್ ಏಜೆನ್ಸಿಗಳು ಅವರು ಮುಕ್ತವಾಗಿ ಟೆಂಡರ್ನಲ್ಲಿ ಭಾಗವಹಿಸ್ಬೇಕು. ಯಾರನ್ನ ಬರಲಿ, ಇವರು ಕಂಟ್ರೋಲ್ ಮಾಡಬಾರ್ದು ಯಾರನ್ನು, ಮುಕ್ತವಾಗಿ ಟೆಂಡರ್ ಇರಬೇಕು. ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಇವ್ರು ಮಾಡಿರೋಂಥ ತಪ್ಪುಗಳನ್ನ. ನಾನು ಹಿಂದೆ EDಗೆ CBIಗೆಲ್ಲ ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದು ಹೇಳೋದೇನು, ಪಾರದರ್ಶಕವಾಗಿರಲಿ. ಟೆಂಡರ್ನ ನೀವು ಯಾರು ಇಂತಿಂಥವ್ರಿಗೆ ಕೊಡಿ ಅಂತ ಹೇಳೋದು, ಇದೇನು ಅವ್ರ ಆಸ್ತಿ ಏನು ಅಲ್ವಲ್ಲ. 2,000 ಕೋಟಿ ಲೋನ್ ತಂದುಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರು. ಅವ್ನು ಎಲಿಜಿಬಲೇ ಇಲ್ಲ BSR ಕನ್ಸ್ಟ್ರಕ್ಷನ್ನು. ರಾಜಕೀಯ ವೈಷಮ್ಯ ಇದ್ದಿದ್ರೆ ನಾನು ಸುಮ್ಮನಿದ್ದು ಬಿಡ್ತಾ ಇದ್ದೆ. ಬೆಂಗಳೂರು ನಗರದ ತೆರಿಗೆ ದುಡ್ಡು ಬೆಂಗಳೂರು ಇವತ್ತು 10 ವರ್ಷ ಹಿಂದೆ ಹೋಗಿದೆ. ಬೆಂಗಳೂರು ಇವ್ರು ಯಾವ ಉಸ್ತುವಾರಿ ಸಚಿವರು ಯಾವತ್ತಾದರೂ ಅಲ್ಲಿಂದ ನೀವು ದಿನಗಳು ನೋಡ್ಕೊಂಬನ್ನಿ. ಅಪಾರ್ಟ್ಮೆಂಟ್ಸ್ ಕಟ್ಟೋರು ಆಂಧ್ರಗೆ ಓಡೋಗ್ತಾವ್ರೆ, ಬಿಲ್ಡರ್ಗಳು ಯಾರೂ ಇಲ್ಲ, ಭ್ರಷ್ಟಾಚಾರ 1-2 ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ಹಗರಣ ಇದೆ. ಅದೇನಾದ್ರು ಆಗೋಗ್ಬಿಟ್ರೆ ಬೆಂಗಳೂರನ್ನ ದೇವರೇ ಕಾಪಾಡಬೇಕು. ಇದೆಲ್ಲ ಏನೂ ಇಲ್ಲ. ಇದೆಲ್ಲ 400-500 ಕೋಟಿ ಅವ್ಯವಹಾರ, 400 ಕೋಟಿ 500 ಕೋಟಿ ಭ್ರಷ್ಟಾಚಾರ ತುಂಬ ದೊಡ್ಡದಿದೆ. ಅದನ್ನು ಮುಂದಕ್ಕೆ ಅದನ್ನು ಸ್ವಲ್ಪ ಧ್ವನಿ ಎತ್ತುತ್ತೀನಿ. ಆಮೇಲೆ ಯಾವುದೇ ಒಂದು ವಿತೌಟ್ ಡಾಕ್ಯುಮೆಂಟ್ಸು ನಾನು ಯಾವುದೂ ಒಂದು ಆರೋಪನೂ ಮಾಡಲ್ಲ.